ಯೂಟ್ಯೂಬ್ ಚಾನಲ್ಗೆ ಪುನಃ ಸ್ವಾಗತ. ನಮಸ್ತೆ. ನಮಸ್ತೆ ಭಟ್ರೆ. ಬಾಯಲ್ಲಿ ನೀರು ಬರ್ತಾ ಉಂಟು. ನೀವು ಹೇಳಿದಿರಿ ಮದ್ದೂರು ವಡೆ ಮಾಡ್ತೇನೆ ಅಂತ. ನಾನು ಮೊನ್ನೆಯಿಂದ ಕಾಯ್ತಾ ಇದ್ದೇನೆ. ಹೇಗೆ ಹೇಳಿ? ಮದ್ದೂರು ವಡೆ ನಾನು ಈಗ ರಾವ್ ಸ್ಟೈಲ್ ಅಲ್ಲಿ ಮಾಡಿ ತೋರಿಸ್ತೇನೆ. ಎಸ್, ನನ್ನದೇ ಶೈಲಿಯಲ್ಲಿ. ನಿಮ್ಮದೇ ಶೈಲಿ? ಹೌದು, ನಮ್ಮ ಗುರುಗಳಾದಂತ ರಾಘು ಕಾರಂತರು ಎಸ್ ಕೊಡಿ ಅವರು ನನಗೆ ಕಲಿಸಿದ್ದು ಓಕೆ ಮದ್ದೂರು ವಡೆ ಮಾಡುವುದನ್ನು. ಅಂದ್ರೆ ಇದು ಪ್ರಾಪರ್ ಮದ್ದೂರು ವಡೆ ಅಂತ ಅಲ್ಲ, ಇದು ಪ್ರಾಪರ್ ಮದ್ದೂರು ವಡೆ. ಆದ್ರೆ ನಮ್ಮ ಬ್ರಾಹ್ಮಣರಲ್ಲಿ ನೀರುಳ್ಳಿ ಹಾಕುವ ಕ್ರಮ ಇಲ್ಲ. ಆದ್ರೆ ನಾನೀಗ ಇಲ್ಲಿ ಮದ್ದೂರು ವಡೆ ಪ್ರೊಸೆಸ್ ಅನ್ನೇ ನೀರುಳ್ಳಿ ಹಾಕಿ ತೋರಿಸ್ತಾ ಇದ್ದೇನೆ ನನ್ನ ಸ್ಟೈಲ್. ನನಗೆ ನನ್ನ ಗುರುಗಳಾದ ರಾಘು ಕಾರಂತರು ಹೇಳಿಕೊಟ್ಟ ಹಾಗೆ ನಾನು ಈಗ ಮಾಡಿ ತೋರಿಸ್ತೇನೆ. ಎಸ್, ನಾನು ನೋಡ್ಲಿಕ್ಕೆ ಮತ್ತು ತಿನ್ಲಿಕ್ಕೆ ರೆಡಿ ಆಗಿದ್ದೇನೆ. ಎಲ್ಲರೂ ರೆಡಿ ಅಲ್ಲ? ಎಲ್ಲರೂ ವೀಕ್ಷಕರು ರೆಡಿ ಇದ್ದೀರಲ್ಲ? ಜಟ್ಪಟ್ ಮದ್ದೂರು ವಡೆ ಮಾಡಲು ಬೇಕಾಗುವ ಸಾಮಗ್ರಿ: ನೆಲಕಡಲೆ, ಹಸಿ ನೆಲಕಡಲೆ, ಪುಟಾಣಿ ಕಡಲೆ, ಶುಂಠಿ, ಕಾಯಿ ಮೆಣಸು, ಒಂದು ಗೆಡ್ಡೆಯಷ್ಟು ನೀರುಳ್ಳಿ. ಮೊದಲಿಗೆ ನೀರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡುವ. ನಾನು ಈ ರೀತಿ ತಗೊಂಡಿದ್ದೇನೆ ಸಣ್ಣಕ್ಕೆ ಕಟ್. ಕೆಲವರು ದೊಡ್ಡದಾಗಿ ಮಾಡ್ತಾರೆ, ಆದರೆ ನಮಗೆ ಉಂಡೆ ಮಾಡಿ ಒತ್ತುವಾಗ ಅದು ಬಿಡ್ತದೆ. ಅದಕ್ಕೋಸ್ಕರ ಇಷ್ಟು ಸಣ್ಣಗೆ ಕಟ್ ಮಾಡಿದ್ದೇನೆ. ಕಾಯಿ ಮೆಣಸು, ಕರಿಬೇವು, ಶುಂಠಿ ತುರಿಯುವ, ಪುಟಾಣಿ ಕಡಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಹುಡಿ ಮಾಡುವ. ಈ ರೀತಿ ಹುಡಿ ಆಗಬೇಕು, ತುಂಬ ಹುಡಿ ಆಗಬಾರ್ದು, ಸ್ವಲ್ಪ ತುಂಡು ಇರಬೇಕು. ಈಗ ನೆಲಕಡಲೆಯನ್ನು ಅದೇ ರೀತಿ ಹುಡಿ ಮಾಡುವ. ಎಲ್ಲ ಬೇರೆ ಬೇರೆ ಹುಡಿ ಮಾಡಬೇಕು. ಈ ರೀತಿ ಆಗಬೇಕು, ತುಂಬ ಹುಡಿ ಆಗಬಾರ್ದು, ತುಂಬ ದಪ್ಪ ಇರಬಾರ್ದು. ಬೇರೆ ಬೇರೆಯೇ ಹುಡಿ ಮಾಡಿಕೊಳ್ಬೇಕು. ಒಟ್ಟಿಗೆ ಹಾಕಿದರೆ ಅದು ಜಾಸ್ತಿ ಸಣ್ಣಾಗಿ ಹೋಗ್ತದೆ. ಈಗ ಕೊತ್ತಂಬರಿ ಮತ್ತು ಜೀರಿಗೆ ಇದೆರಡು ಒಟ್ಟಿಗೆ ಹಾಕ್ಬೋದು. ಒಟ್ಟಿಗೆ ತಗೊಂಡಿದ್ದೇನೆ. ಅದೇ ರೀತಿ ತರಿಯಾಗಿ, ತುಂಬ ಸಣ್ಣ ಆಗಬಾರ್ದು. ಈಗ ರೆಡಿ ಮಾಡಿಟ್ಟಂಥದ್ದನ್ನೆಲ್ಲ ಈ ಪಾತ್ರಕ್ಕೆ ಹಾಕಿ ಮಿಕ್ಸ್ ಮಾಡುವ. ಮೊದಲಿಗೆ ನೀರುಳ್ಳಿ ಹಾಕುವ. ಕಾಯಿ ಮೆಣಸು, ಶುಂಠಿ, ಕರಿಬೇವು, ರುಚಿಗೆ ತಕ್ಕ ಉಪ್ಪು,
ಕೊತ್ತಂಬರಿ ಮತ್ತು ಜೀರಿಗೆ ಈ ರೀತಿ ಹುಡಿ ಮಾಡಿಟ್ಟದನ್ನು ಹಾಕಬೇಕು. ಎಳ್ಳು ಹುರಿದದ್ದು ಆಗ್ತದೆ, ಹುರಿಯದಿದ್ದರೂ ಆಗ್ತದೆ. ನೆಲಕಡಲೆ, ಪುಟಾಣಿ ಕಡಲೆ, ಎಣ್ಣೆ, ತೆಂಗಿನೆಣ್ಣೆ ಸ್ವಲ್ಪ ಹಾಕಿದರೆ ಇದಕ್ಕೆ ಗರಿ ಗರಿಯಾಗಿ ಬರ್ತದೆ, ಸಾಟು ಕೊಡೋದು ಅಂತ ಹೇಳ್ತಾರೆ. ಕೆಲವರು ಬಿಸಿ ಎಣ್ಣೆ ಹಾಕ್ತಾರೆ, ಬಿಸಿ ಎಣ್ಣೆ ಸಹ ಹಾಕ್ಬೋದು, ಹಾಕದೇ ಇರ್ಬೋದು. ಹೀಗೆ ನಾನು ತಣ್ಣಗೆ ನಾರ್ಮಲ್ ಎಣ್ಣೆಯನ್ನು ಬಳಸಿದ್ದೇನೆ. ಈಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಗ ನೀರುಳ್ಳಿ ಸ್ವಲ್ಪ ಉಪ್ಪಿನಾಂಶವೆಲ್ಲ ಹಾಕಿದ ಕಾರಣ ನೀರುಳ್ಳಿ ನೀರು ಬಿಡ್ತದೆ. ನಂತರ ಸಜ್ಜಿಗೆ, ಅಕ್ಕಿ ಹಿಟ್ಟು, ಮೈದಾ ಎಲ್ಲ ಹಾಕುವ. ಈಗ ಒಂದು 5 ನಿಮಿಷ ಆಗಿದೆ. ನೀರುಳ್ಳಿಯಲ್ಲಿ ನೀರೆಲ್ಲ ಬಿಟ್ಟಿದೆ. ಈಗ ಸಜ್ಜಿಗೆ ಹಾಕುವ. 1 ಬೌಲ್ ಸಜ್ಜಿಗೆ, 1 ಬೌಲ್ ಅಕ್ಕಿ ಹಿಟ್ಟು, 2 ಬೌಲ್ನಷ್ಟು ಮೈದಾ. ಈಗ ಚಂದ ಮಿಕ್ಸ್ ಮಾಡುವ. ನೀರು ಬೇಕಾದರೆ ಮಾತ್ರ ಹಾಕುವ. ಸ್ವಲ್ಪ ನೀರು ಬೇಕಾಗ್ತದೆ. ಇದರಲ್ಲಿ 2 ಕಪ್ನಷ್ಟು ನೀರು ಹಾಕ್ಕೊಳ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಇಷ್ಟು ಸಾಕು. ಇದಕ್ಕೀಗ ಸ್ವಲ್ಪ ಎಣ್ಣೆ ಹಾಕಿ ಉಂಡೆ ಮಾಡುವ. ಕೈಗೆ ಅಂಟದ ರೀತಿಯಲ್ಲಿ ಎಣ್ಣೆ ಹಾಕಿ ಉಂಡೆ ಮಾಡೋದು. ಈಗ ಎಣ್ಣೆಯನ್ನು ಹಾಕುವ. ನೋಡಿ, ಇಷ್ಟು ಹೀಗೆ ಮುಟ್ಟಿಸಿ ಈಗ ತಾಗಿಸಿದರೆ ಆಯಿತು. ಉಂಡೆ ಮಾಡಲಿಕ್ಕೆ ಈ ರೀತಿ ತಾಗಿಸಿದರೆ ಆಯಿತು. ಆಗ ಕೈಗೆ ಅಂಟುವುದಿಲ್ಲ. ಉಂಡೆ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗ್ತದೆ. ಈಗ ಜಟ್ಪಟ್ ಉಂಡೆ ಮಾಡುವ. ನೋಡಿ, ಇಷ್ಟು ದೊಡ್ಡ ಸೈಜ್. ಈ ರೀತಿ ಉಂಡೆ ಮಾಡುವ. ದೊಡ್ಡ ಸೈಜ್ ಬೇಕಾದವರು ದೊಡ್ಡ ಸೈಜ್ ಮಾಡ್ಬೋದು. ನಾನು ಇಷ್ಟು ಸೈಜ್ ತಗೊಂಡಿದ್ದೇನೆ. 1 ಅಡಿಕೆಯಷ್ಟು. ಉಂಡೆ ರೆಡಿಯಾಗಿದೆ. ಈಗ ಬೆಂಕಿ ಹಚ್ಚಿಸಿ ಬಾಣಲೆ ಇಡುವ. ಇದನ್ನು ಕಲಸುವಾಗ ಯಾವ ಎಣ್ಣೆ ಬಳಸಿದಿರಿ ಅದೇ ಎಣ್ಣೆ ಕಾಯಿಸುವಾಗ ಹಾಕಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನೇ ಬಳಸಿದ್ದೇನೆ. ಓಕೆ, ಈಗ ಬಾಣಲೆಗೆ ಎಣ್ಣೆ ಹಾಕುವ. ಈ ರೀತಿ 2 ಸಣ್ಣ ಪ್ಲಾಸ್ಟಿಕ್ ತಗೊಳ್ಬೇಕು. ಅದಕ್ಕೆ ಎಣ್ಣೆ ಹಚ್ಚಬೇಕು. ಈಗ ಉಂಡೆ ಹೀಗೆ ಇಟ್ಟು ಪ್ಲಾಸ್ಟಿಕ್ಕನ್ನು ಹೀಗೆ ಇಡುವ. ಕೆಲವರು ಲಟ್ಟಿಸ್ತಾರೆ, ನಾನೀಗ ಕೈಯಲ್ಲೇ ತೋರಿಸ್ತೇನೆ. ನೋಡಿ, ಈ ಥರ ತೆಳುವಾಗಬೇಕು. ಹೀಗೆ ತೆಗೆಯೋದು. ಹೀಗೆ ಮಾಡಿ ಈ ರೀತಿ ಹಾಕುವ. ಈ ರೀತಿ ಉಂಡೆ ಇಡುವುದು.
ಏನು ಕಷ್ಟ ಇಲ್ಲ, ಜಟ್ಪಟ್ ಆಗ್ತದೆ. ಖಾಲಿ ಹೀಗೆ ಕೈಯಲ್ಲೇ ಒತ್ತಬಹುದು. ಲಟ್ಟಣಿಗೆ ಸಹ ಬೇಡ, ಲಟ್ಟದು ಒತ್ತದ ಎಂಥದ ಸಾಮಗ್ರಿ ಬೇಡ. ಖಾಲಿ 2 ಪ್ಲಾಸ್ಟಿಕ್ ಇದ್ದರೆ ಆಯಿತು. ಎಲೆಯ ಸಹ ಬಳಸ್ಬೋದು, ಎಲೆ ಬೇಕಾದವರು ಎಲೆ ಸಹ ಬಳಸ್ಬೋದು, ಬಾಳೆ ಎಲೆ. ಕಾಯಿಸುವಾಗ ಫ್ಲೇಮ್ ಸಣ್ಣದಿಡಿ. ನೋಡಿ ಸರ್, ನೀರುಳ್ಳಿ ಕಾಯಿಮೆಣಸೆಲ್ಲ ಹಚ್ಚೋದು ಸ್ವಲ್ಪ ದೊಡ್ಡದಾದರೆ ಈ ರೀತಿ ರೌಂಡ್ ಶೇಪ್ ಬರುವುದಿಲ್ಲ. ಹೀಗೆ ಸೈಡೆಲ್ಲ ಕಟ್ ಆಗ್ತದೆ. ಇನ್ನೂ ಸ್ವಲ್ಪ ನೈಸ್ ಮಾಡಬೇಕಿತ್ತು. ಸ್ವಲ್ಪ ಫ್ಲೇಮ್ ದೊಡ್ಡದು ಮಾಡುವ. ಈ ರೀತಿ ಮಗುಚಬೇಕು. ಆಗ 2 ಸೈಡು ಸರಿಯಾಗಿ ಕಾಯ್ತದೆ. ಸ್ವಲ್ಪ ಇನ್ನು ಬ್ರೌನ್ ಕಲರ್ ಬರಬೇಕು, ಆಗ ಒಳ್ಳೆ ಕಾಯ್ತದೆ ಅಂತ ಲೆಕ್ಕ. ದಪ್ಪ ತುಂಬ ದಪ್ಪ ಆಗಬಾರ್ದು, ಸ್ವಲ್ಪ ತೆಳು ಇದ್ದರೆ ಬೇಗ ಕಾಯ್ತದೆ. ಸೊ ಸ್ವಲ್ಪ ಇನ್ನು ಕಲರ್ ಸ್ವಲ್ಪ ಬ್ರೌನಿಷ್ ಬರಬೇಕು, ಅಂದರೆ ಅಲ್ಲಿಗೆ ಆಯಿತು ಅಂತ ಲೆಕ್ಕ. ನೊರ ಎಲ್ಲ ಇದು ಕಡಿಮೆ ಆಗಬೇಕು. ನೋಡಿ, ಸ್ವಲ್ಪ ಬಿಳಿ ಬಿಳಿದ್ದ ಜಾಗವನ್ನು ಹೀಗೆ ತಿರುಗಿಸಿ ಹಾಕಿದರೆ ಪುನಃ ಆ ಸೈಡ್ ಸಹ ಕಾಯ್ತದೆ. ಅದೆಲ್ಲ ನೀವು ನೋಡಿ ಮಾಡ್ಕೊಳ್ಬೇಕಾಗ್ತದೆ. ಇದಕ್ಕೆ ಯಾವ ಅನುಭವ ಬೇಕು ಅಂತ ಇಲ್ಲ, ಸಿಂಪಲಾಗಿ ಮನೆಯಲ್ಲೇ ಮಾಡ್ಬೋದು. ಅದೇ ಮೆಥಡ್ ಸೇಮ್ ಅದುವೇ. ಅದಕ್ಕೆ ಏನೆಲ್ಲ ಸಾಮಗ್ರಿ ಹಾಕ್ತಾರೆ ಅದೇ ಸಾಮಗ್ರಿ ನಾನು ಇವತ್ತು ಹಾಕಿದ್ದೇನೆ. ಇದನ್ನೇ ನನಗೆ ನನ್ನ ಕಲಿಸಿಕೊಟ್ಟವರು ರಾಘು ಕಾರಂತ್ ಅಂತೇಳಿ, ಅವರು ಹೇಗೆ ಮಾಡೋದು ಅಂತ ನೀರುಳ್ಳಿ ಹಾಕದೆ ಅವರು ಮಾಡಿ ತೋರಿಸಿದ್ದು. ನಾನಿವತ್ತು ನೀರುಳ್ಳಿ ಹಾಕಿ ಮಾಡಿದ್ದೇನೆ. ನಮ್ಮದರಲ್ಲಿ ಬ್ರಾಹ್ಮಣರಲ್ಲಿ ನೀರುಳ್ಳಿ ಹಾಕುವುದಿಲ್ಲ, ಅದಕ್ಕೋಸ್ಕರ ಅವರು ನೀರುಳ್ಳಿ ಹಾಕದೆ ಮಾಡಿದ್ದನ್ನು ಅವರು ಹೇಳಿಕೊಟ್ಟಿದ್ದಾರೆ. ನಾನಿವತ್ತು ನೀರುಳ್ಳಿ ಅದಕ್ಕೆ ಒಂದು ಎಕ್ಸ್ಟ್ರಾನ್ನು ಹಾಕಿ ಮತ್ತು ತೋರಿಸಿದ್ದೇನೆ. ನೋಡಿ, ಕಾಯ್ತಾ ಬಂತು ಫೈನಲ್ ಸ್ಟೇಜ್. ನೋಡಿ, ಆಗ ಮತ್ತು ಈಗ ನೋಡಿ ನೊರೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತದೆ. ನೊರೆ ಕಡಿಮೆ ಆಗಿದೆ, ಇನ್ನು ಸ್ವಲ್ಪ ಕಮ್ಮಿ ಆದರೆ ತೆಗೆಯುವುದೇ. ನೋಡಿ, ಇಷ್ಟು ಸಾಕು, ಇನ್ನು ತೆಗೆಯುವ. ನೋಡಿ, ನೊರೆ ಕಂಪ್ಲೀಟಾಗಿ ಸೌಂಡ್ ಎಲ್ಲ ಕಮ್ಮಿ ಆಗಿದೆ. ಈಗ ತೆಗೆಯುವ. ನೋಡಿ, ಕಲ್ಲರ್ ಹೇಗೆ ಬಂದಿದೆ, ನೀರುಳ್ಳಿ ಪರಿಮಳ, ಕಲ್ಲರ್, ನೋಡಿ, ಕೊತ್ತಂಬರಿ ಫ್ಲೇವರ್ಗಳು. ಮದ್ದೂರು ವಡ ರಾವ್ಸ್ ಸ್ಟೈಲ್ ರೆಡಿಯಾಗಿದೆ. ಗರಿ ಗರಿ ಜಟ್ಪಟ್ ಮದ್ದೂರು ವಡೆ ರಾವ್ಸ್ ಸ್ಟೈಲಲ್ಲಿ ರೆಡಿಯಾಗಿದೆ. ಈಗ ಇದನ್ನು ನೀವು ಟೇಸ್ಟ್ ಮಾಡಿ ಇದರ ಒಂದು ರುಚಿ ಹೇಗೆ ಉಂಟು. ಮದ್ದೂರು ವಡೆ ನೀವು ಮೊದಲು ತಿಂದಿದ್ದೀರಾ? ನಾನು
ಮೋಸ್ಟ್ಲಿ ಜಾಸ್ತಿ ತಿನ್ಲಿಕ್ಕಿಲ್ಲ ಅನ್ಸುತ್ತೆ, ಇದು ಫಸ್ಟ್ ಟೈಮ್ ತಿಂತಿರೋದು. ಅದೇ ಅದು ತಿಂದಿದ್ರೆ ನಾನು ನಿಮಗೆ ಹೇಳ್ಬೋದಿತ್ತು ಅದರ ಹಾಗೆ ಆಗಿದ ಇಲ್ವಾ ಅಂತ. ಅಲ್ಲ, ಹೌದು. ಬಟ್ ನಾನು ತಿಂದಿರಬಹುದು, ಜಾಸ್ತಿ ತಿನ್ಲಿಕ್ಕಿಲ್ಲ, ಯಾಕಂದ್ರೆ ಇಲ್ಲಿ ಸಿಗೋದಿಲ್ಲಲ್ಲ ಅದು. ಹೆಚ್ಚಾಗಿ ರೈಲ್ನಲ್ಲಿ ಹೋಗುವಾಗ ಸಿಗ್ತದೆ. ಆಲ್ಮೋಸ್ಟ್ ರೈಲಲ್ಲಿ ಯಾರೆಲ್ಲ ಪ್ರಯಾಣ ಮಾಡ್ತಾರೆ ಮದ್ದೂರು ವಡೆ ತಿಂದಿದ್ದಾರೆ. ಓಕೆ. ಮತ್ತೆ ಇಲ್ಲಿ ನಾವು ಸಾಮಾನ್ಯ ಬ್ರಾಹ್ಮಣರ ಫಂಕ್ಷನಲ್ಲಿ ನೀರುಳ್ಳಿಯನ್ನು ಹಾಕದೆ ಮಾಡ್ತೇವೆ. ಅದೇ ತಿಂದಿದ್ರೆ ಅದೇ ತಿಂದಿರ್ಬೋದು ಅಷ್ಟೇ. ಓಕೆ. ಎಸ್. ನೋಡಿ ವೀಕ್ಷಕರೇ, ಮದ್ದೂರು ವಡೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ನೀರುಳ್ಳಿಯ ಪರಿಮಳ. ಹೌದು, ನೀರುಳ್ಳಿ ಮತ್ತು ಇದು ಏನು ಜೀರಿಗೆ ಅಲ್ಲ, ಜೀರಿಗೆ ಮತ್ತು ಕೊತ್ತಂಬರಿ ಫ್ಲೇವರ್ಸ್. ಹೌದು. ಕ್ರಿಸ್ಪಿ ಬಂದಿದೆ. ಒಂದು ತಿಂದರೆ ಉಂಟಲ್ಲ, ಇನ್ನೊಂದು ತಿಂದರೆ ಆಗ್ತದೆ. ವಾ, ಭಾರಿ ಟೇಸ್ಟ್ ಭಾರಿ ಇಲ್ಲ. ಇದೊಂದು ಫ್ಲೇವರ್ ಬರೋ ಮಾಡ್ಬೋದು. ಖಡಕ್ ಇರಬೇಕು. ಶುಂಠಿ, ಕಾಯಿಮೆಣಸು, ಕೊತ್ತಂಬರಿ, ಜೀರಿಗೆ ಎಲ್ಲ ಇದಕ್ಕೆ ನೀರುಳ್ಳಿ ಎಲ್ಲ ಜಾಸ್ತಿ ಹಾಕೋದು. ತುಂಬ ಚೆನ್ನಾಗಿ ಬಂದಿದೆ. ಮದ್ದೂರು ವಡೆ ಅಂತೂ ಫಸ್ಟ್ ಕ್ಲಾಸ್ ಬಂದಿದೆ. ಬೊಂಬಾಟ್ ರುಚಿ ನಮ್ಮ ರಾಸ್ ಕಿಚನ್ ಅವರಿಂದ ಒಂದ್ಸಲ ಟ್ರೈ ಮಾಡಿ. ಮೊನ್ನೆಲ್ಲ ಕಮೆಂಟ್ಸ್ ಎಲ್ಲ ಇತ್ತು, ಮತ್ತೆ ಕೆಲವರ ಗೋಳಿ ಬಜ್ಜಿ ಎಲ್ಲ ಟ್ರೈ ಮಾಡಿದಾರಂತೆ. ಹೌದು, ತುಂಬಾ ಇಷ್ಟ ಆಗಿದೆ, ಚೆನ್ನಾಗಿದೆ ಅಂತ ನಮ್ಮ ಒಬ್ಬರು ಹೇಳಿದ್ದಾರೆ. ಅವರಿಗೆ ಸ್ವಲ್ಪ ಗಟ್ಟಿ ಆಯ್ತಂತೆ. ಗಟ್ಟಿ ಆಯ್ತು ಅಂತ ನಾನು ಅಂದ್ರೆ ಅದು ಹೇಗೆ, ನಮ್ಮಲ್ಲಿ ಸ್ವಲ್ಪ ನೀರಾಯ್ತು ಅಂತ ಹೇಳಿದ್ರೆ ಅದು ಅವ್ರು ಮಾಡುವ ಇದ್ರಲ್ಲಿ ಮಿಸ್ಟೇಕ್ ಆಗೋದ, ನಮ್ದು ಏನಾದ್ರು ಮಿಸ್ಟೇಕ್ ಉಂಟಾ? ಇಲ್ಲ, ಅವರು ಕಲಸುವಾಗ ತುಂಬಾ ಹಿಟ್ಟು ಗಟ್ಟಿ ಆದ್ರೆ ನಿಮ್ಗೆ ಗಟ್ಟಿ ಬರ್ತದೆ. ತುಂಬಾ ನೀರಾದ್ರೆ ಅದು ಶೇಪ್ ಬರುದಿಲ್ಲ. ಓಕೆ, ಆ ಥರ ಎಲ್ಲ ಉಂಟು. ಅದು ನೋಡಿ, ಬಟ್ರ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಬಟ್ರ್ ನಂಬರ್ ಉಂಟು, ನೀವು ಖಂಡಿತವಾಗಿ ನನಗೆ ಫೋನ್ ಮಾಡಿ. ಕಲಸುವಾಗ ಏನಾದರೂ ಮಿಸ್ಟೇಕ್ ಇದ್ರೆ ನಾನು ಹೇಗೆ ಒಮ್ಮೆ ಕೇಳುವ, ಫೋನ್ ಮಾಡಿ ನಾನು ಹೇಳ್ತೇನೆ. ಹಾಗೆ ಹೇಳೋರು ಯಾರು ಇಲ್ಲ, ಆದ್ರೆ ನಮ್ಮ ಭಟ್ರ ಒಂದು ಹೇಳ್ತಿದ್ದಾರೆ. ಭಟ್ರೆ ಮಸ್ತ್ ಥ್ಯಾಂಕ್ಸ್ ಇರೇ ಕೈಕ್ ಮಾತ್ರ ಬಾರಿ ಶೋಕ ಅಂದು ಖುಷಿ ಆಂಡು. ಚಟ್ನಿ ಗಿಟ್ನಿ ಪಂಡ ಭಯಂಕರ ಬೋದು. ನೆಕ್ಸ್ಟ್ ಚಟ್ನಿ ಕೂಡ ಚಟ್ನಿ ಬೇಕು ಅಂತಲೇ ಇಲ್ಲ. ಓಹೋ, ಅಲ್ಲ, ಚಟ್ನಿ ಇಲ್ಲದೆ ತಿನ್ನುದು. ಓಕೆ. ನಮ್ಮ ರಾವ್ಸ್ ಕಿಚನ್ ಅವ್ರದ್ದು ನಂಬರ್ ಇದೆ. ನಿಮ್ಮ ಬ್ರಾಹ್ಮಣ ಶೈಲಿಯ ವೆಜ್, ಪ್ಯೂರ್ ವೆಜ್ ಅಡಿಗೆ ಬೇಕಿದ್ದಲ್ಲಿ ದಯವಿಟ್ಟು ನಮ್ಮ ರಾಕೇಶ್ ಸರನ್ನು ಕಾಂಟ್ಯಾಕ್ಟ್ ಆಗಿ. ಹಾಗೆ ಇವತ್ತು ನಮಗೆಲ್ಲ ಹೆಲ್ಪ್ ಮಾಡಿದ ಮೇಡಮ್, ನಿಮಗೆ ಥ್ಯಾಂಕ್ಸ್. ಇವರದು ಸಹ ಸ್ಟುಡಿಯೋ ಉಂಟು. ಮ್ಯಾರೇಜ್ ಫಂಕ್ಷನ್ಗೆ, ಎಲ್ಲ ಫಂಕ್ಷನ್ಗೆ ನಿಮಗೆ ವಿಡಿಯೋ ಸ್ಟುಡಿಯೋ ಫೋಟೋ ತೆಗಿಲಿಕ್ಕೆ ಎಲ್ಲ ಉಂಟು. ಅದನ್ನು ಅವರು ಹೇಳಲಿಲ್ಲ, ಅದನ್ನೊಂದು ಮೆನ್ಷನ್ ಮಾಡಿದರೆ ಅವರಿಗೆ ಸ್ವಲ್ಪ ಬಿಸ್ನೆಸ್ಗೆ ಹೆಲ್ಪ್ ಆಗ್ಬೋದು. ಥ್ಯಾಂಕ್ಸ್ ಭಟ್ರೆ, ಈ ಕೊಂಚ ಪ್ರಮೋಷನ್ ಬಂದಿದೆ ಈಗ, ಧನ್ಯವಾದ. ಭಾರಿ ಖುಷಿ ಆಂಡ್ ನಮ್ಮ ಒಂದು ಎಪಿಸೋಡ್ ಅನ್ನು ಕ್ಲೋಸ್ ಮಾಡುವ ಟೈಮ್ ಅಂತು. ಸೊ ಹಾಗಾದ್ರೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ಲ ನಮ್ಗೊಂದು ಎನರ್ಜಿ ಸಿಗ್ತದೆ. ನೋಡಿ, ಈ ಒಂದು ಬೆವರು ಅವರಿಗೆ ಖುಷಿ ಆದ್ರೆ ಈ ರೆಸಿಪಿ ಓಕೆ ಅವರಿಗೆ ಖುಷಿ ಆದ್ರೆ ಖಂಡಿತ ಅವ್ರು ಲೈಕ್ ಕೊಡ್ತಾರೆ. ಹೌದು ಹೌದು. ಓಕೆ, ಎಸ್. ನಿಮ್ಮ ಎಲ್ಲ ಸಪೋರ್ಟ್ ನಮಗೆ ಹಾಗೂ ನಮ್ಮ ಎಲ್ಲ ಎಲ್ಲರಿಗೆ ಟೀಮ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ.